ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಹೌದು, ಗೃಹಲಕ್ಷ್ಮಿಯರಿಗೆ ಮತ್ತೆ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಯಾವ ಕಂತಿನ ಹಣ ಬಂದಿದೆ, 27ನೇ ಕಂತಿನ ಹಣ ಪೆಂಡಿಂಗ್ ಇರುವಂತವ್ರಿಗೆ ಯಾವಾಗ ಬರುತ್ತೆ, ಈಗ ಯಾವ ಕಂತಿನ ಹಣ ಬರ್ತಿದೆ, ಯಾವಾಗಿಂದ ಬರ್ತಿದೆ, ಎಲ್ರಿಗೂ ಮತ್ತೆ 2,000 ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಗುಡ್ ನ್ಯೂಸ್ ಆದ್ರೆ ಇರುವಂತದ್ದು. ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 27ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. 27ನೇ ಕಂತಿನ ಹಣ ಜಮಾ ಮಾಡಿದ ಆದ್ಮೇಲೆ ಸಾಕಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಆದ್ರೆ ಇರುತ್ತೆ. ಇದು ಯಾವ ರೀತಿ ಹಣ ಜಮಾ ಮಾಡ್ತಾರೆ ಅಂತ ಅಂದ್ರೆ, ಯುಗಾದಿ ಹಬ್ಬದ ಟೈಮಲ್ಲಿ ಒಂದು ಹಂತದಲ್ಲಿ ಜಮಾ ಮಾಡ್ತಾರೆ. ಅವಾಗ ಸಾಕಷ್ಟು ಫಲಾನುಭವಿಗಳಿಗೆ ಕ್ರೆಡಿಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ಜಮಾ ಮಾಡ್ತಾರೆ. ಹಾಗನು ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಅಂಡ್ ನೆಕ್ಸ್ಟ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಇದುವರೆಗೂ ಸಹ ಹಣ ಆದ್ರೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ರು. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣನು ಸಹ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಬಿಡುಗಡೆ ಆಗಿರುವಂತದ್ದು 3ನೇ ಹಂತದಲ್ಲಿ ಅಫಿಷಿಯಲ್ ಆಗಿ ನಮಗೆ ಇನ್ಫಾರ್ಮೇಶನ್ ಬಂದಿರುವಂತದ್ದು. 27ನೇ ಕಂತಿನ ಹಣ ಪೆಂಡಿಂಗ್ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಂತವಾಗಾದ್ರೆ ಜಮಾ ಆಗ್ತಿದೆ. ಓಕೆನಾ, ಇದು 27ನೇ ಕಂತಿನ ಹಣ. ಈಗ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಮತ್ತೆ 2,000 ಹಣ ಆದ್ರೆ ಜಮಾ ಆಗ್ತಿದೆ. ಯುಗಾದಿ ಹಬ್ಬದ ಟೈಮಲ್ಲಿ 2,000 ಹಣ ಜಮಾ ಆಗಿದ್ದ ಅಲ್ಲದೆ ಮತ್ತೆ 2,000 ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಹೌದು, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಕಳೆದ 2 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿದೆ. ಡಿಬಿಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಏನ್ ಜಮಾ ಮಾಡ್ತಾರೆ, ಹಣ ಏನ್ ವರ್ಗಾವಣೆ ಮಾಡ್ತಾರೆ, ಇದರ ಒಂದು ಪ್ರಕ್ರಿಯೆ ಆದ್ರೆ ಈಗಾಗಲೇ ಶುರು ಆಗಿದೆ. ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ನೋಡಿ, ನಿಮ್ಗೆ ಮಾರ್ಚ್ ತಿಂಗಳಲ್ಲಿ 27ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿದ್ರಲ್ವಾ, ಅದು ಬಂದ್ಬಿಟ್ಟು ನಿಮ್ಗೆ ಡಿಸೆಂಬರ್ ತಿಂಗಳ ಹಣ ಆದ್ರೆ ಆಗಿತ್ತು. ಈಗ 2 ದಿನದಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನೊಂದು ಹಣ ಜಮಾ ಮಾಡ್ತಿದ್ದಾರೆ, ಇದು ಬಂದ್ಬಿಟ್ಟು ನಿಮ್ಗೆ ಜನವರಿ ತಿಂಗಳ ಹಣ ಈಗ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ತಿರುವಂತದ್ದು. ನೋಡಿ, ಇಲ್ಲಿ ಹಂತವಾಗಿ ಪ್ರಕ್ರಿಯೆ ನಡೀತಿರುವಂತದ್ದು. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಸಹ ಹಣ ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಪ್ಲಾನ್ ಮಾಡಿಕೊಂಡು ಇಲ್ಲಿ ಈಗಾಗಲೇ 28ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿರುವಂತದ್ದು. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಈಗ ಒಂದು ಬಿಡುಗಡೆ ಮಾಡಿ 2 ದಿನ ಆಗಿದೆ. ಫಸ್ಟ್ ಗೆ ಟ್ರಯಲ್ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಟ್ರಯಲ್ ರೌಂಡ್ ಅಲ್ಲಿ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಅಂತ ಹೇಳ್ಬಿಟ್ಟು ಹಣ ಜಮಾ ಮಾಡ್ತಾ ಹೋಗ್ತಿರುವಂತದ್ದು. ಹಾಗಿದ್ರೆ 28ನೇ ಕಂತಿನ ಹಣ ಎಲ್ರಿಗೂ ಯಾವಾಗ ಬರುತ್ತೆ ಅಂತ ಅಂದ್ರೆ, ಏಪ್ರಿಲ್ 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ನಿಮ್ಗೆ ಹಣ ಬಂದ್ಬಿಟ್ಟು ಇವತ್ತಾದ್ರೂ ಬರ್ಬೋದು, ನಾಳೆನಾದ್ರೂ ಬರ್ಬೋದು, ಇಲ್ಲ ಅಂತ ಅಂದ್ರೆ ಈಗ್ಲೇನಾದ್ರೂ ಬರ್ಬೋದು. ಯಾಕಂತ ಅಂದ್ರೆ ಒಟ್ಟಿಗೆ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ 28ನೇ ಕಂತಿನ ಹಣ ಒಂದೇ ಸಲ ಬಿಡುಗಡೆ ಮಾಡಿದ್ದಾರೆ. ಡಿಬಿಟಿ ಮುಖಾಂತರ 2,000 ಹಣ ಏನ್ ಜಮಾ ಮಾಡ್ತಾರೆ, ಆ 2,000 ಹಣ ಜಮಾ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಆದ್ರೆ ಬೇಕಾಗುತ್ತೆ. ಆ ಒಂದು ಟೈಮ್ಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡೋದಕ್ಕೆ ಏಪ್ರಿಲ್ 15ನೇ ತಾರೀಕುವರೆಗೂ ಟೈಮ್ ಬೇಕಾಗುತ್ತೆ. 28ನೇ ಕಂತಿನ ಹಣ ಕುರಿತು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ನಿಮಗೆ ಬಂದಿರುವಂತದ್ದು. 28ನೇ ಕಂತಿನ ಹಣ ಸಾಕಷ್ಟು ಜನ ಬಂದ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಆಗಿದೆ ಸ್ಟಾರ್ಟಿಂಗ್ ಅಲ್ಲೇ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಡೆ ನ್ಯೂಸಸ್ ಆದ್ರೆ ವೈರಲ್ ಆಯ್ತು. ಬಟ್ ಇದೀಗ ಅಫಿಷಿಯಲ್ ಆಗಿ ಬಂದ್ಬಿಟ್ಟು 2 ದಿನಗಳ ಇಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 28ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಈಗ ಸಾಕಷ್ಟು ಜನ ಬಂದು ಇವತ್ತಿನ ಈ ವಿಡಿಯೋಗೆ ಕಮೆಂಟ್ಸ್ ಅನ್ನ ಮಾಡ್ತೀರಾ, 28ನೇ ಕಂತಿನ ಹಣ ನಮಗೆ ಬಂದಿಲ್ಲ, ನಾವು ಈ ಜಿಲ್ಲೆಯವರು, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದೇ ಸಲ ಬಿಡುಗಡೆ ಮಾಡಿದರೆ ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಈಗ ಟ್ರಯಲ್ ರೌಂಡ್ ಸಹ ನಡೆಸಿದ್ದಾರೆ. ಈ ಟ್ರಯಲ್ ರೌಂಡ್ ನಡೆಸಿದಾಗ ಏನಾಗುತ್ತೆ ಅಂತ ಅಂದ್ರೆ, ಟ್ರಯಲ್ ರೌಂಡ್ ಅಲ್ಲೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರುತ್ತೆ. ನಿಮ್ಗೂ ಸಹ ಬರುತ್ತೆ. ಓಕೆನಾ, 28ನೇ ಕಂತಿನ ಹಣ ಜಮಾ ಕುರಿತು ಗುಡ್ ನ್ಯೂಸ್ ಇದೆ. ಏಪ್ರಿಲ್ 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಸಹ ಕಮೆಂಟ್ ಅನ್ನ ಮಾಡಿ, 28ನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬಕ್ಕೆ 27ನೇ ಕಂತಿನ ಹಣನೇ ನಮಗೆ ಬಂದಿಲ್ಲ, 28ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಏನಾದ್ರೂ ನೀವು ಕೇಳಬಹುದು. ಯಾರಿಗಾದ್ರೆ 27ನೇ ಕಂತಿನ ಹಣ ಬಂದಿಲ್ವಾ ಅವರು ನೋಡಿ, ನಿಮ್ಗೆ 27ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ತುಂಬಾ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಈಗಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆ 27ನೇ ಕಂತಿನ ಹಣ ಮೊದಲಿಗೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 15ನೇ ತಾರೀಕು ಒಳಗಡೆ 28ನೇ ಕಂತಿನ ಹಣ ಬರುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಮೋಸ ಅಂತೂ ಸಹ ಆಗೋದಿಲ್ಲ. ಓಕೆನಾ, ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.